ಪುಟ್ಟ ವ್ಯಾಪಾರಿಗಳ ಮೇಲೆ ಇದೊಂದು ರೀತಿ ಸರ್ಜಿಕಲ್ ಸ್ಟ್ರೈಕ್, GST ಸ್ಟ್ರೈಕ್ ಅಂತ ಹೇಳ್ಬೋದು ಇದನ್ನ. ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಗೂಗಲ್ ಪೇ, ಫೋನ್ ಪೇಲಿ ಹಣ ಸ್ವೀಕಾರ ಮಾಡ್ತಾ ಇದ್ದೀರಾ ಚಿಕ್ಕ ಪುಟ್ಟ ಅಂಗಡಿಯವರು? ಸ್ವಲ್ಪ ಜೋಪಾನ. ಡಿಜಿಟಲ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಸಣ್ಣ ವ್ಯಾಪಾರಿಗಳ ಮೇಲೆ GST ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದ್ದಾರೆ. UPI ಪೇಮೆಂಟ್ ಮಾಡಿಸ್ಕೊಂಡವ್ರಿಗೆ ಟ್ಯಾಕ್ಸ್ ನೋಟಿಸ್ ಹೋಗಿದೆ, ಲಕ್ಷಾಂತರ ರೂಪಾಯಿ, ಕೋಟಿನೂ ಕೂಡ ಹೋಗಿದೆ ಒಬ್ಬೊಬ್ಬರಿಗೆ. ಗೂಡಂಗಡಿ ಮಾಲೀಕರಿಗೂ ಕೂಡ ವಾಣಿಜ್ಯ ತೆರಿಗೆ ಗುನ್ನ ಇಡೋಕ್ ಮುಂದಾಗಿದ್ದು ಸಣ್ಣ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನ ಶಾಕ್ ಕೊಡ್ತಾ ಇದೆ. ಇದೀಗ ಭಾರಿ ಮೊತ್ತಗಳ ತೆರಿಗೆ ಕಟ್ಟುವಂತೆ ನೋಟಿಸ್ ಜಾರಿಗೆ ಬರ್ತಾ ಇದೆ. ಟೀ ಸ್ಟಾಲ್, ಜ್ಯೂಸ್ ಸೆಂಟರ್, ಬೇಕರಿ, ಎಳ್ನೀರು ಏನೇ ಇರಲಿ, ಬನ್ನು, ಸಮೋಸ ಅಂದ್ರೆ ಕಾಂಡಿಮೆಂಟ್ಸ್ ಅಂತ ಮಾಡ್ತಾ ಇದ್ದಾರಲ್ಲ, ಅವರು ಕೂಡ GST ಇನ್ನು ಮುಂದಕ್ಕೆ ಕಟ್ಟಬೇಕಂತೆ. 1000 ಅಲ್ಲ, 10,000 ಅಲ್ಲ ರೀ, ಲಕ್ಷದವರೆಗೂ ಒಬ್ಬೊಬ್ರಿಗೆ ನೋಟಿಸ್ ಬಂದಿದೆ. 20 ಲಕ್ಷ 30 ಲಕ್ಷ ಕಟ್ಟಿ ಅಂತ. ಅವ್ರು ಅಷ್ಟು ದೊಡ್ಡ ಅಮೌಂಟ್ನ ಒಟ್ಟಿಗೆ ನೋಡಿರ್ತಾರ ಇಲ್ವೋ ಜೀವಮಾನದಲ್ಲಿ ಪಾಪ. ಟ್ಯಾಕ್ಸ್ ಕಟ್ಟಿ ಅಂದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಲ್ವ? ಮತ್ತೆ ಮೊದಲೇ ಇತ್ತೀಚೆಗೆ ಹೃದಯಾಘಾತ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. UPI ಪೇಮೆಂಟ್ ಬೇಡ, ಕ್ಯಾಶ್ ಓಕೆ ಅಂತ ವ್ಯಾಪಾರಿಗಳು ಅಂತ ಇದ್ದಾರೆ. ಈಗ ನಮಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀವಿ ಕೇಳಿ. ಇದ್ರಲ್ಲಿ ಯಾರು ತಪ್ಪು? ಸೆಂಟ್ರಲ್ ಅವ್ರದ, ಸ್ಟೇಟ್ ಅವ್ರದ? ಇನ್ಮೇಲೆ ಜೇಬಲ್ಲಿ ಕಾಸಿದ್ರಷ್ಟೇ ದುನಿಯಾನ. ನೋಡಿ, 100ರಲ್ಲಿ 80ರಿಂದ 85ರಷ್ಟು ಭಾಗದ ಜನ ನಾವು ಜೇಬಲ್ಲಿ ದುಡ್ಡು ಇಟ್ಕೊಳ್ಳೋದನ್ನೇ ಮರ್ತು ಬಿಟ್ಟಿದ್ವಿ, ATMಗೆ ಹೋಗೋದನ್ನೇ ಮರ್ತು ಬಿಟ್ಟಿದ್ವಿ. ಕಾರಣ ಫೋನಲ್ಲಿ ಚಾರ್ಜ್ ಇದ್ರೆ ಸಾಕು. 1 ರೂಪಾಯಿಂದು ಚಾಕ್ಲೇಟ್ ತಗೊಳಕ್ಕಾದ್ರೂ ಆಗಲಿ, 5 ರೂಪಾಯಿ ನಿಂಬೆಹಣ್ಣು ತಗೊಳಕ್ಕಾದ್ರೂ ಆಗಿರಲಿ, ಅಥವಾ 20-25 ರೂಪಾಯಿ ಕೊಟ್ಟು ಅರ್ಧ ಲೀಟ್ರು ಹಾಲು ತಗೊಳಕ್ಕಾದ್ರೂ ಆಗಿರಲಿ, ಅಥವಾ 1000 ರೂಪಾಯಿ ಆದರೂ ಆಗಿರಲಿ, ನಾವೇನು ಯೂಸ್ ಮಾಡ್ತಾ ಇದ್ವಿ? UPI ಅಂದರೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಮೊಬೈಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಅಲ್ವಾ? ಬಟ್ ಇನ್ನು ಮುಂದಕ್ಕೆ ಕಷ್ಟ. ಏನು ಅಂದರೆ ನಿಮ್ಮ ಫೋನಲ್ಲಿ ಆ್ಯಪ್ ಇರುತ್ತೆ, ಚೆನ್ನಾಗೇ ವರ್ಕ್ ಆಗುತ್ತೆ. ಬಟ್ ನೀವು ಅಂಗಡಿಗೆ ಹೋಗಿ ನಾನು ಫೋನ್ ಪೇ ಇದೆಯಾ ಆಂಟಿ ಮಾಡ್ಲಾ ಅಂತ ಕೇಳ್ತಾ ಇದ್ರಲ್ಲ, ಹ್ಞೂ ಅಂತ ಇದ್ರಲ್ಲ, ಇನ್ನು ಮುಂದಕ್ಕೆ ಬೇಡ ಅಂತಾರೆ. ಜೇಬಲ್ಲಿ ದುಡ್ಡಿದ್ರೆ ಬಂದು ಅದೇನು ವಸ್ತು ತೊಗೊಂಡೋಗ್ತೀಯ ತೊಗೊಂಡೋಗಪ್ಪ ಅಂತಾರೆ. ಬಿಕಾಸ್ ಈಗ ಅವ್ರನ್ನೊಂದು ರೀತಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ತನಕ ಎಷ್ಟು ಈ ದುಡ್ಡಲ್ಲಿ ವ್ಯವಹಾರ ಆಗ್ತಾ ಇತ್ತಲ್ಲ, ಲೆಕ್ಕ ಸಿಗ್ತಾ ಇರಲಿಲ್ಲ ವಾಣಿಜ್ಯ ಮಂಡಳಿಯವರಿಗೆ ಯಾರ್ಯಾರು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಈಗ ಡಿಜಿಟಲೀಕರಣ ಅಂತ ಹೆಂಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂದರೆ, ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಯಾರ್ಯಾರ ಅಕೌಂಟಿಗೆ ಹೇಗೆ ಹೋಗ್ತಾ ಇದೆ, ದಿನದ ಆದಾಯ ಎಷ್ಟು, ವ್ಯಾಪಾರ ವಹಿವಾಟು ಎಷ್ಟು, ತಿಂಗಳಿಗೆ ಎಷ್ಟಾಗ್ತಾ ಇದೆ, ವರ್ಷಕ್ಕೆಷ್ಟು, ಇಷ್ಟು ಮೀರಿದ್ರೆ ಇಂಥವ್ರಿಗೆ ಟ್ಯಾಕ್ಸ್ ಹಾಕೋಣ ಅಂತ ಟ್ರ್ಯಾಪ್ ಮಾಡಿದ್ರು. ನೋಡಿ, ನಮಗೆ ಇಲ್ಲಿ ತನಕ ಅದು ಗೊತ್ತೇ ಇರಲಿಲ್ಲ. ನಾವು ಫುಲ್ಲು ಅಯ್ಯೋ ಫೋನ್ ಪೇ ಎಷ್ಟೊಂದು ಸುಲಭ ಆಯ್ತಲ್ವಾ ಅಂತ ಅನ್ಕೊಂಡಿದ್ದು. ಇದನ್ನ ನಿಜವಾದ ಟ್ರ್ಯಾಪ್ ಅನ್ನೋದು. ಈಗ ಇದರ ಹೊಣೆ ಯಾರು ಹೊತ್ಕೊಳ್ತಾರೆ? ಸ್ಟೇಟ್ ಅವರ, ಸೆಂಟ್ರಲ್ ಅವರ, ಅಂದರೆ ರಾಜ್ಯದವರ, ಕೇಂದ್ರದವರ? ವ್ಯಾಪಾರಿಗಳಿಗೆ ಇದು ಹೇಗೆ ಸಮಸ್ಯೆ ಆಗ್ತಾ ಇದೆ, ಮತ್ತು ವ್ಯಾಪಾರ ಮಾಡೋಕೆ ಹೋಗ್ತಾ ಇದ್ವಲ್ಲ ನಾವುಗಳು, ಏನಾದ್ರು ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ವಲ್ಲ, ನಮಗೆ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಇದ್ದಾರೆ. ಮೊಬೈಲ್ ನೋಡಿದಾಗ ಒಂದು ಯಾವುದೋ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ ಸರ್. ಅದು ಏನಂತ ನೋಡಿದಾಗ ಟ್ಯಾಕ್ಸ್ ಅಂತೆ, GST ಟ್ಯಾಕ್ಸ್ ಅಂತೆ. ಅದ್ರ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. 64 ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಆ ಮೆಸೇಜ್ ಹಾಕಿದ್ದಾರೆ. ಅದು ನಾವೆಲ್ಲಿಂಗ್ ಕಟ್ಟೋಣ ಸರ್? ಅದಕ್ಕೆ ನಾವು ಮೊನ್ನೆ ಎಲ್ಲ ಸಮಸ್ಯೆ ಆದಾಗ ಬೈಂದೂರು ರವಿ ಶೆಟ್ಟರ್ ಬುಡ್ಕ್ ಹೋಗಿದ್ದೀವಿ. ಅದೊಂದು ಸಮಸ್ಯೆ ನಮಗೆ ಬಗೆಹರಿಸಿದ್ದಾರೆ. ಇದನ್ನು ತಗೊಂಡು ಅವ್ರ ಹತ್ರ ನಾನು ಹೋಗಿದ್ದೀನಿ. ಅವ್ರು ಬಗೆಹರಿಸಿದ್ರೆ ಆಯ್ತು, ಇಲ್ಲ ಅಂದ್ರೆ ನಮ್ ಸಾವೇ ಗತಿ ಸರ್. ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಇದು ನೋಡಿ ನಮ್ಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್. 64 ಲಕ್ಷದ 33 ಚಿಲ್ಲರೆ ಬಂದಿದೆ ಸರ್, 4 ವರ್ಷ ಸರ್. 64 ಲಕ್ಷದ 33 ಸಾವಿರ ಚಿಲ್ಲರೆ ಕಟ್ಟಲೇಬೇಕಂತಿದ್ದೆ ಸರ್. ಎಲ್ಲಿಂದ ಕಟ್ಟೋಣ ಸರ್ ನಾನು? ಸರ್ ಒಬ್ರು ಮಾಡಿದ್ದಾರೆ ಸರ್, ನಿಮಗೆ ವಾಟ್ಸಪ್ ಅಲ್ಲಿ ನಾವು ನೋಟಿಸ್ ಕಳಿಸಿದ್ವಿ, ಆಫೀಸಿಗೆ ಬಂದು ರಿಸೀವ್ ಮಾಡಿ ಅಂತ ಹೇಳಿದ್ದಾರೆ ಸರ್. ನಾರಾಯಣ ನಗರ ಆಫೀಸ್ ಸರ್. ಮುಂದಿನ ನಡೆ ಏನಿಲ್ಲ ಸರ್, ನಾವು ರವಿ ಶೆಟ್ಟರ್ ಬೈಂದೂರ್ ಹತ್ರ ಹೋಗ್ತೀವಿ. ಅವ್ರೇನೋ ಸಹಾಯ ಮಾಡಿದ್ರೆ ಆಯ್ತಲ್ಲ, ಹೋರಾಟ ಮಾಡಿ, ಇಲ್ಲ ಅಂದ್ರೆ ನಮ್ ಸಾವೇ ಗತಿ ಸರ್. ಏನಂದ್ರೆ ಇಷ್ಟೊಂದೆಲ್ಲ ಟ್ಯಾಕ್ಸ್ ಹಾಕೋದು ಒಳ್ಳೇದಲ್ಲ. ಅಟ್ಲೀಸ್ಟ್ ಒಂದು ಲಿಮಿಟೇಷನ್ ಕೊಡಬೇಕು. ಇಷ್ಟಂತ ಲಿಮಿಟೇಷನ್ ಇದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ಲಿ. ಇಲ್ಲಿ ಬೀದಿ ವ್ಯಾಪಾರ ಮಾಡೋರಿಗೆ ಈ ಥರ ಟ್ಯಾಕ್ಸ್ಗಳು ಹಾಕಿದ್ರೆ ಭಾಳ ಹಿಂಸೆ ಆಗುತ್ತೆ. ಬರೀ ಟ್ಯಾಕ್ಸ್ ಕಟ್ಕೊಂಡು ಹೋದ್ರೆ ಜೀವನ ಮಾಡೋದು ಹೆಂಗೆ? ಕಷ್ಟ ಆಗುತ್ತೆ. ಇದು ಮಾಡೋದು ಒಳ್ಳೇದಲ್ಲ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಗೌರ್ಮೆಂಟ್ಗೆ ಕಟ್ಟೋ ಹೋದ್ರೆ ನಾವು ಜೀವನ ಮಾಡೋದು ಹೆಂಗೆ? ಬರೀ ಟ್ಯಾಕ್ಸ್ ಕಟ್ಕೊಂಡೆ ಇದೆ ಅಂದರೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂದರೆ ಜೀವನ ಮಾಡೋದು ಹೆಂಗೆ? ದುಡ್ದಿದ್ದೆಲ್ಲ ಎಲ್ಲಿ ಬರೀ ಟ್ಯಾಕ್ಸ್ ಕಟ್ಟೋದಲ್ಲೇ ಹೋಗ್ಬಿಡ್ಬೇಕಾ? ಅದಕ್ಕೊಂದು ಲಿಮಿಟೇಷನ್ ಅಂತ ಇಡಬೇಕು. ಆ ಲಿಮಿಟೇಷನ್ ನನ್ನ ಪ್ರಕಾರ ಇದೆಲ್ಲ ಮಾಡಬಾರ್ದು. ಚಿಕ್ಕ ಅಂಗಡಿಗೆ ಇದೆಲ್ಲ ಬಿಡಬೇಕು. ಅವ್ರ ಮೇಲೆ ಬದುಕಬೇಕು. ಇಲ್ಲ ಅವ್ರು ಟ್ಯಾಕ್ಸ್ ಕಟ್ಟೋ ಅವ್ರಿಗೇನು ಉಳಿಯುತ್ತೆ? ಏನು ಬದುಕೋಕ್ಕಾಗಲ್ಲ. ಏನು ದೊಡ್ಡವ್ರು ಹಾಕಿದ್ರೆ ಬೇರೆ, ಅವರು ಕಟ್ತಾರೆ. ಅವ್ರದ್ದು ಬೇಜಾನ್ ದುಡ್ಡಿದ್ದು ಅವ್ರು ಕಟ್ತಾರೆ. ಇನ್ನು ಸಣ್ಣ ಪುಟ್ಟಾಗಿ ಇದೆಲ್ಲ ಟ್ಯಾಕ್ಸ್ ಮಾಡಿದ್ರೆ ಕಷ್ಟ ಆಗೋದು ಅವ್ರ ಜೀವನಕ್ಕೆ. ಇವಾಗ ಆಲ್ರೆಡಿ ಎಲ್ಲ ಬೆಲೆ ಎಲ್ಲ ಜಾಸ್ತಿ ಆಯಿತು. ಅದಕ್ಕೆ ಇದೆಲ್ಲ ಮಾಡ್ಬೋದು ನನ್ನ ಪ್ರಕಾರ ಅಷ್ಟೇ. ಡೀಸೆಲ್ ಮಾಡಬೇಕು, ಅದು ಒಳ್ಳೇದು, ಡೀಸೆಲ್ ಮಾಡಬೇಕು. ಬಟ್ ಚಿಕ್ಕವ್ರಿಗೆ ಬಿಡಬೇಕು, ಅವ್ರು ಬದುಕೋಕ್ಕೆ ಬಿಡಬೇಕು ಅಷ್ಟೇ. ಅವ್ರಿಗೆ ಬಿಡಬೇಕು, ಅವ್ರಿಗೆ ಎಕ್ಸೆಷನ್ ಕೊಡಬೇಕು ಅಷ್ಟೇ. ಎಕ್ಸೆಷನ್ ಕೊಡಬೇಕು ಅವ್ರಿಗೆ. ಇದೆಲ್ಲ ಸೇರಿಸಬಾರ್ದು ಟ್ಯಾಕ್ಸ್ಗೆ. ಟ್ಯಾಕ್ಸ್ ಆಲ್ರೆಡಿ ಅವ್ರು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ, ಐಟಮ್ ತರ್ತಾರೆ, ಅವ್ರು ಟ್ಯಾಕ್ಸ್ ಕಟ್ಟಿನೇ ತೊಗೊಂಡು ಬರೋದು. ಆಮೇಲೆ ಸೇಲ್ ಟ್ಯಾಕ್ಸ್ ಕಟ್ಟರೆ ಅವ್ರಿಗೆ ಏನಕ್ಕೆ ಅಂದರೆ ನಾವು ಯಾವತ್ತೂ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ.
ಈ ಕಾರ್ಡ್ ಕಟ್ಟೋಗಿದ್ರೆ ಗೌರ್ಮೆಂಟು ಉದ್ಧಾರ ಆಗುತ್ತೆ, ಒಳ್ಳೇದೇ ಆಗುತ್ತಲ್ವಾ. ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ ಆಗ್ಬೋದು, ಮುಂದೆ ಒಳ್ಳೇದೇ ಆಗುತ್ತೆ ನಮಗೆ.